ಓಂ ಗಣೇಶಾಯ ನಮಃ. ಗಾಢವಾದ ಕತ್ತಲ ರಾತ್ರಿಯ ನಂತರ ಸೂರ್ಯೋದಯವಾಗುವುದು ಎಷ್ಟು ಸತ್ಯವೋ, ಕಷ್ಟದ ದಿನಗಳ ನಂತರ ಸುಖದ ದಿನಗಳು ಬರುವುದು ಅಷ್ಟೇ ಸತ್ಯ. ಇಂದಿನ ಭವಿಷ್ಯವನ್ನು ಆರಂಭಿಸುವ ಮುನ್ನ ನಿಮಗೊಂದು ಸಣ್ಣ ದೃಶ್ಯವನ್ನು ನೆನಪಿಸುತ್ತೇನೆ. ಹಳ್ಳಿಯ ಹಾದಿಯಲ್ಲಿ ಅಥವಾ ಊರಾಚೆಗೆ ಒಂದು ಬೃಹತ್ತಾದ 100 ವರ್ಷ ಹಳೆಯದಾದ ಆಲದ ಮರವನ್ನು ನೀವು ನೋಡಿರುತ್ತೀರಿ. ಆ ಮರ ಕೇವಲ ಮರವಲ್ಲ, ಅದೊಂದು ಆಶ್ರಯದ ತಾಣ. ಪ್ರಖರವಾದ ಬಿಸಿಲಿದ್ದಾಗ ದಾರಿಹೋಕರು ಅದರ ದಟ್ಟವಾದ ನೆರಳಿನಲ್ಲಿ ಕುಳಿತು ದಣಿವಾರಿಸಿಕೊಳ್ಳುತ್ತಾರೆ. ಮಳೆ ಬಂದಾಗ ಅದರ ಕೆಳಗೆ ನಿಂತು ನೆನೆಯದಂತೆ ರಕ್ಷಣೆ ಪಡೆಯುತ್ತಾರೆ. ಅದೆಷ್ಟೋ ಹಕ್ಕಿಗಳು ಅದರ ಕೊಂಬೆಗಳಲ್ಲಿ ಗೂಡು ಕಟ್ಟಿ ಸಂಸಾರ ಹೂಡುತ್ತವೆ. ಮಕ್ಕಳು ಅದರ ಇಳಿಜಾರುಗಳಲ್ಲಿ ಆಟವಾಡುತ್ತಾರೆ. ಆದರೆ ಸ್ನೇಹಿತರೆ, ಒಮ್ಮೆ ಯೋಚಿಸಿ, ಆ ಮರ ಎಲ್ಲರಿಗೂ ಎಲ್ಲವನ್ನೂ ಕೊಡುತ್ತದೆ. ಆದರೆ ಆ ಮರಕ್ಕೆ ಬಾಯಾರಿಕೆಯಾದಾಗ ಯಾರಾದರೂ ಒಂದು ಬಿಂದಿಗೆ ನೀರನ್ನು ಅದರ ಬೇರಿಗೆ ಹಾಕಿದ್ದನ್ನು ನೀವು ನೋಡಿದ್ದೀರಾ? ಅದರ ಕೊಂಬೆಯನ್ನು ಮುರಿದಾಗ ಯಾರಾದರೂ ಬಂದು ಅದಕ್ಕೆ ಮದ್ದು ಸವರಿದ್ದನ್ನು ಕಂಡಿದ್ದೀರಾ? ಇಲ್ಲ ಅಲ್ವಾ? ಜಗತ್ತು ಕೇವಲ ಮರದ ನೆರಳನ್ನು, ಅದರ ಹಣ್ಣನ್ನು ಬಳಸಿಕೊಳ್ಳುತ್ತದೆಯೇ ಹೊರತು ಆ ಮರದ ನೋವನ್ನು ಯಾರೂ ಕೇಳುವುದಿಲ್ಲ. ವೃಷಭರಾಶಿಯವರೇ, ನಿಮ್ಮ ಆತ್ಮಸಾಕ್ಷಿಯನ್ನು ಒಮ್ಮೆ ಪ್ರಶ್ನಿಸಿಕೊಳ್ಳಿ. ನಿಮ್ಮ ಇಡೀ ಜೀವನ ಅಕ್ಷರಶಃ ಈ ಆಲದ ಮರದಂತೆಯೇ ಆಗಿಬಿಟ್ಟಿದೆ ಅಲ್ಲವೇ? ನೀವು ಹುಟ್ಟಿನಿಂದಲೇ ಜವಾಬ್ದಾರಿಯನ್ನು ಹೊತ್ತವರು. ನಿಮ್ಮ ಕುಟುಂಬ, ಸ್ನೇಹಿತರು, ಸಂಬಂಧಿಕರು ಎಲ್ಲರಿಗೂ ಕಷ್ಟ ಬಂದಾಗ ನೆನಪಾಗುವುದು ನೀವೇ. ನೀವು ಎಲ್ಲರ ಕಣ್ಣೀರನ್ನು ಒರೆಸುತ್ತೀರಿ, ಎಲ್ಲರ ಸಮಸ್ಯೆಗಳಿಗೂ ಹೆಗಲು ಕೊಡುತ್ತೀರಿ, ಎಲ್ಲರಿಗೂ ಆರ್ಥಿಕವಾಗಿ ಅಥವಾ ನೈತಿಕವಾಗಿ ಬೆಂಬಲ ನೀಡುತ್ತೀರಿ. ಆದರೆ ಒಮ್ಮೆ ಯೋಚಿಸಿ, ನಿಮ್ಮ ಮನಸ್ಸು ನೋವಿನಿಂದ ಮೂಕವಾದಾಗ, ನಿಮ್ಮ ಜೇಬು ಖಾಲಿಯಾಗಿ ನೀವು ಕಂಗಾಲಾದಾಗ, ಅಥವಾ ನಿಮ್ಮ ಆತ್ಮ ಒಂಟಿತನದಿಂದ ಅಳುತ್ತಿರುವಾಗ ನಿನಗೇನಾಗಿದೆ, ಯಾಕಿಷ್ಟೊಂದು ಸುಸ್ತಾಗಿದ್ದೀಯಾ ಎಂದು ಪ್ರೀತಿಯಿಂದ ಕೇಳಲು ಆ ಮರದ ನೆರಳಿನಲ್ಲಿ ಕುಳಿತು ಸುಖ ಅನುಭವಿಸಿದವರಲ್ಲಿ ಒಬ್ಬರೇ ಒಬ್ಬ ವ್ಯಕ್ತಿ ಇವತ್ತು ನಿಮ್ಮ ಜೊತೆಗಿದ್ದಾರಾ? ಖಂಡಿತ ಇಲ್ಲ. ಇದು ನಿಮ್ಮ ಬದುಕಿನ ಅತ್ಯಂತ ಕಟುವಾದ, ಕಣ್ಣೀರು ತರಿಸುವ ಸತ್ಯ. ಈ ಮಾತುಗಳನ್ನು ಕೇಳುತ್ತಿರುವಾಗ ನಿಮ್ಮ ಕಣ್ಣುಗಳು ಒದ್ದೆಯಾದರೆ, ಹೌದು, ಇದು ನನ್ನದೇ ಕಥೆ ಎಂದು ನಿಮ್ಮ ಮನಸ್ಸು ಮರುಗಿದರೆ, ಇಂದಿನ ಈ ವಿಶೇಷ ವಿಡಿಯೋವನ್ನು ದಯವಿಟ್ಟು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಎಲ್ಲರಿಗೂ ನೆರಳು ಕೊಟ್ಟು ಎಲ್ಲರ ಭಾರ ಹೊತ್ತು ಸುಸ್ತಾಗಿರುವ ಆ ದೈವೀಕ ಆಲದ ಮರಕ್ಕೆ, ಅಂದ್ರೆ ನಿಮಗೆ, ಈಗ ಸಾಕ್ಷಾತ್ ಬ್ರಹ್ಮಾಂಡವೇ ಅಮೃತವನ್ನು ಉಣಿಸಲು ಸಿದ್ಧವಾಗಿದೆ. ಮೇ 2026 ಕೇವಲ ಒಂದು ಕ್ಯಾಲೆಂಡರ್ ತಿಂಗಳಲ್ಲ. ಇದು ವೃಷಭರಾಶಿಯವರ ಪಾಲಿಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಡೆಯುವ ಮರುಜನ್ಮದ ಕಾಲ. ರಾಶಿ ಸ್ವರೂಪ ಮತ್ತು ಕಳೆದ ದಿನಗಳ ಕಹಿನೆನಪು. ನಮಸ್ಕಾರ ಸ್ನೇಹಿತರೆ, ಜೀವನ ಜ್ಯೋತಿ ವಾಹಿನಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ವೃಷಭರಾಶಿಯಲ್ಲಿ ಹುಟ್ಟಿದವರು. ರಾಶ್ಯಾಧಿಪತಿ ಕಲಾಕಾರ, ಐಶ್ವರ್ಯ ಮತ್ತು ಭೋಗದ ದೇವನಾದ ಶುಕ್ರದೇವ. ನಿಮ್ಮ ಹುಟ್ಟು ಗುಣವೇ ಸಮಾಧಾನ, ಸ್ಥಿರತೆ, ಕಠಿಣ ಪರಿಶ್ರಮ ಮತ್ತು ನಂಬಿದವರಿಗೆ ಮೋಸ ಮಾಡದ ಗುಣ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಪಡುತ್ತಿರುವ ಪಾಡು ದೇವರಿಗೇ ಪ್ರೀತಿ. ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ನೀವು ಸಂಪೂರ್ಣವಾಗಿ ಹತಾಶರಾಗಿದ್ದೀರಿ. ನಿಮ್ಮ ಇತ್ತೀಚಿನ ಸ್ಥಿತಿ ಹೇಗಿತ್ತು ಎಂದರೆ, ನೀವೊಂದು ದೊಡ್ಡ ಬೆಟ್ಟದಷ್ಟಾದ ಜವಾಬ್ದಾರಿಯನ್ನು ತಲೆಯ ಮೇಲೆ ಹೊತ್ತು ನಡೆಯುತ್ತಿದ್ದೀರಿ. ಆದರೆ ಆ ಭಾರವನ್ನು ಇಳಿಸಲು ನಿಮಗೆ ಯಾವುದೇ ಜಾಗ ಕಾಣಿಸುತ್ತಿರಲಿಲ್ಲ. ಕಳೆದ ಮಾರ್ಚ್, ಏಪ್ರಿಲ್ ತಿಂಗಳವರೆಗಿನ ನಿಮ್ಮ ಸ್ಥಿತಿಯನ್ನು ವಿವರಿಸುವುದಾದರೆ, ಅದು ಒಲೆ ಹತ್ತಿ ಉರಿಯುವಾಗ ಕೈ ಕರೆದುಕೊಂಡಂತೆ ಇತ್ತು. ಒಂದು ಸಮಸ್ಯೆ ಬಗೆಹರಿತು ಅನ್ನುವಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಸಾಲಾಗಿ ನಿಂತಿತ್ತು. ವಿಶೇಷವಾಗಿ ಆರ್ಥಿಕವಾಗಿ ನೀವು 10 ರೂಪಾಯಿ ಉಳಿತಾಯ ಮಾಡಲು ಯೋಜನೆ ಹಾಕಿದರೆ 11 ರೂಪಾಯಿಗಳ ಖರ್ಚು ನಿಮ್ಮ ಮನೆಬಾಗಿಲನ್ನು ಬಡಿದು ನಿಂತಿತ್ತು. ಇನ್ನು ಸಂಬಂಧಗಳ ವಿಚಾರದಲ್ಲಂತೂ ನೀವು ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಯಾರೋ ಮಾಡಿದ ತಪ್ಪಿಗೆ ನೀವು ದಂಡ ಕಟ್ಟಿದ್ದೀರಿ. ಯಾರೋ ಮಾಡಿದ ಮೋಸಕ್ಕೆ ನೀವು ಸಮಾಜದಲ್ಲಿ ತಲೆ ತಗ್ಗಿಸುವಂತಾಯಿತು, ಅವಮಾನ ಅನುಭವಿಸಿದರಿ. ನೀವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೀರೋ, ಯಾರ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿದ್ದೀರೋ, ಅದೇ ವ್ಯಕ್ತಿಗಳು ನಿಮ್ಮ ಬೆನ್ನಿಗೆ ಚೂರಿ ಹಾಕಿ ನಿಮ್ಮನ್ನು ನೀನು ಯಾವುದಕ್ಕೂ ಲಾಯಕ್ಕಿಲ್ಲ, ನಿನ್ನಿಂದ ನಮಗೆ ಏನೂ ಆಗಬೇಕಿಲ್ಲ ಎಂದು ಕಸದಂತೆ ಮೂಲೆಗುಂಪು ಮಾಡಿದ್ದಾರೆ. ಈ ವಿಶ್ವಾಸ ದ್ರೋಹ ನಿಮ್ಮನ್ನು ಒಳಗಿನಿಂದಲೇ ಕೊಂದು ಹಾಕಿದೆ. ಆದರೆ ವೃಷಭರಾಶಿಯವರೇ, ಧೈರ್ಯಗೆಡಬೇಡಿ. ಕಾಲ ಯಾರನ್ನೂ ಸದಾಕಾಲ ಕಷ್ಟದಲ್ಲಿಡುವುದಿಲ್ಲ. ಈ ಮೇ 2026ರಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರದೇವನು ಅತ್ಯಂತ ಬಲಿಷ್ಠವಾದ ಸ್ಥಾನವನ್ನು ತಲುಪುತ್ತಿದ್ದಾನೆ.
ನಿಮ್ಮನ್ನು ಈ ಕಷ್ಟದ ಸಾಗರದಿಂದ, ನೋವಿನ ಸುಳಿಯಿಂದ ಮೇಲೆತ್ತಲು ಗ್ರಹಮಂಡಲವೇ ಸಜ್ಜಾಗಿದೆ. ತಿಂಗಳ ಆರಂಭದಲ್ಲಿ ಅಂದರೆ ಮೇ 14ರವರೆಗೆ ನೀವು ಸ್ವಲ್ಪ ತಾಳ್ಮೆಯಿಂದ ಮತ್ತು ಜಾಗರೂಕತೆಯಿಂದ ಇರಬೇಕಾಗುತ್ತದೆ. ಈ ಸಮಯದಲ್ಲಿ ಹಳೆಯ ಕಹಿ ಘಟನೆಗಳು, ಹಳೆಯ ಶತ್ರುಗಳು ಅಥವಾ ಹಳೆಯ ಸಾಲದ ವಿಚಾರಗಳು ನಿಮ್ಮನ್ನು ಮಾನಸಿಕವಾಗಿ ಸ್ವಲ್ಪ ಕಾಡಬಹುದು, ಮನಸ್ಸು ಅಶಾಂತವಾಗಬಹುದು. ಆದರೆ ಸರಿಯಾಗಿ ಮೇ 14ರಂದು ಒಂದು ದೊಡ್ಡ ಪವಾಡ ನಡೆಯುತ್ತದೆ. ಗ್ರಹಗಳ ರಾಜನಾದ ಸೂರ್ಯದೇವನು ತನ್ನ ಸ್ಥಾನವನ್ನು ಬದಲಾಯಿಸುತ್ತಿದ್ದಂತೆ ನಿಮ್ಮ ಬದುಕಿನಲ್ಲಿ ಒಂದು ಬೃಹತ್ ಕಾಸ್ಮಿಕ್ ಶಿಫ್ಟ್ ಅಥವಾ ದೈವಿಕ ಬದಲಾವಣೆಯನ್ನು ತರುತ್ತದೆ. ಇಷ್ಟು ದಿನ ನಿಮಗೆ ಯಾವುದೇ ದಾರಿ ಕಾಣದೆ ಕತ್ತಲೆಯಲ್ಲಿ ಕಂಗಾಲಾಗಿ ನಿಂತಿದ್ದ ಜಾಗದಲ್ಲಿ ಈಗ ಹಠಾತ್ತಾಗಿ ದಿವ್ಯವಾದ ಬೆಳಕು ಕಾಣಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳೆಲ್ಲ ಮಂಜಿನಂತೆ ಕರಗಿ, ನಾನು ಮುಂದೆ ಏನು ಮಾಡಬೇಕು, ನನ್ನ ಗುರಿ ಏನು ಎಂಬ ಸ್ಪಷ್ಟವಾದ ಚಿತ್ರಣ ನಿಮ್ಮ ಕಣ್ಣೆದುರಿಗೆ ಬರುತ್ತದೆ. ನಿರ್ಧಾರ ತೆಗೆದುಕೊಳ್ಳುವಲ್ಲಿದ್ದ ಹಿಂಜರಿಕೆ ದೂರವಾಗುತ್ತದೆ. ಆರ್ಥಿಕ ಭವಿಷ್ಯ, ಮಹಾಲಕ್ಷ್ಮಿಯ ಆಗಮನ ಮತ್ತು ದಾರಿದ್ರ್ಯ ಮುಕ್ತಿ. ಈಗ ವೃಷಭರಾಶಿಯವರಿಗೆ ಅತ್ಯಂತ ಪ್ರಿಯವಾದ ಮತ್ತು ಅವಶ್ಯಕವಾದ ಹಣದ ವಿಚಾರಕ್ಕೆ ಬರೋಣ. ವೃಷಭರಾಶಿಯವರಿಗೆ ಹಣವೇ ಪ್ರಾಣವಾಯು. ನಿಮಗೆ ಸುಖಮಯವಾದ, ಐಶ್ವರ್ಯಯುತವಾದ ಜೀವನ ನಡೆಸುವುದೆಂದರೆ ಇಷ್ಟ. ಆದರೆ ಇತ್ತೀಚೆಗೆ ಪರಿಸ್ಥಿತಿ ಹೇಗಿತ್ತೆಂದರೆ ನೀವು ಕೇವಲ ದೈನಂದಿನ ಜೀವನ ನಡೆಸಲುಕ್ಕೂ, ಅಂದರೆ ಅಂದಿನ ಊಟಕ್ಕೂ ಒದ್ದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತಲ್ವಾ? ಮೇ 14ರ ನಂತರ ನಿಮ್ಮ ಜಾತಕದಲ್ಲಿ ಗೋಚಾರ ಫಲದಂತೆ ಮಹಾಲಕ್ಷ್ಮಿ ಯೋಗ ಮತ್ತು ದಾರಿದ್ರ್ಯನಾಶಕ ಯೋಗಗಳು ಜಾಗೃತವಾಗುತ್ತಿವೆ. ಇದು ಪವಾಡ ಸದೃಶವಾದ ಬದಲಾವಣೆಯನ್ನು ತರುತ್ತದೆ. ನೀವು ಎಷ್ಟೋ ವರ್ಷಗಳ ಹಿಂದೆ ಮಾಡಿ ಮರೆತು ಹೋಗಿದ್ದ ಸಣ್ಣ ಹೂಡಿಕೆಯು ಈಗ ಬೃಹತ್ ಲಾಭವನ್ನು ತಂದುಕೊಡಬಹುದು. ಅಥವಾ ನೀವು ಯಾರಿಗೋ ಸಹಾಯಹಸ್ತ ಚಾಚಿ ಕೊಟ್ಟಿದ್ದ ಸಾಲ ಅವರು ಹಿಂತಿರುಗಿಸುವುದೇ ಇಲ್ಲ ಎಂದು ನೀವು ಕೈಬಿಟ್ಟಿದ್ದ ಲಕ್ಷಾಂತರ ರೂಪಾಯಿ ಹಣ ಈ ತಿಂಗಳು ಯಾವುದೇ ಮುನ್ಸೂಚನೆಯಿಲ್ಲದೆ ಪವಾಡದಂತೆ ನಿಮ್ಮ ಕೈ ಸೇರುತ್ತದೆ. ಆರ್ಥಿಕವಾಗಿ ನೀವು ಈ ತಿಂಗಳು ರಾಜನಂತೆ ಬದುಕುವಂತಹ ಹೊಸ ದಾರಿಗಳು, ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ತಲೆಯ ಮೇಲಿದ್ದ ಸಾಲದ ಮೂಟೆ ಕರಗಲು ಶುರುವಾಗುತ್ತದೆ. ಇದರಿಂದ ನೀವು ನಿರಾಳವಾಗುತ್ತೀರಿ. ಆದರೆ ವೃಷಭರಾಶಿಯವರೇ, ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಇದೆ. ದುಡ್ಡು ಕೈಗೆ ಬಂದ ತಕ್ಷಣ ಹಳೆಯ ಚಾಳಿಯನ್ನು ಮುಂದುವರಿಸಿ ಮತ್ತೆ ದಾನಶೂರಕರಣನಾಗಲು ಹೋಗಬೇಡಿ. ಯಾರು ನಿಮ್ಮ ಕಷ್ಟದಲ್ಲಿ ಜೊತೆಗಿರಲಿಲ್ಲವೋ ಅವರಿಗೆ ಸಹಾಯ ಮಾಡಲು ಹೋಗಬೇಡಿ. ಮೊದಲು ನಿಮ್ಮ ಮತ್ತು ನಿಮ್ಮ ಭವಿಷ್ಯದ ಭದ್ರತೆಗಾಗಿ ಆ ಹಣವನ್ನು ಸರಿಯಾಗಿ ಹೂಡಿಕೆ ಮಾಡಿ ಅಥವಾ ಉಳಿತಾಯ ಮಾಡಿ. ವೃತ್ತಿ ಮತ್ತು ವ್ಯಾಪಾರ. ಸಿಂಹದಂತಹ ಘರ್ಜನೆ. ವೃತ್ತಿಜೀವನದಲ್ಲಿ ನೀವು ಇಷ್ಟು ದಿನ ಅನುಭವಿಸಿದ ಮೂಲೆಗುಂಪು, ನಿರ್ಲಕ್ಷ್ಯ ಮತ್ತು ಅಪಮಾನಗಳು ಈಗ ಕೊನೆಗೊಳ್ಳಲಿವೆ. ನೀವು ಕೆಲಸ ಮಾಡುವ ಜಾಗದಲ್ಲಿ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳು ನಿಮ್ಮನ್ನು ಇವನು ಸೈಲೆಂಟಾಗಿ ಇರುತ್ತಾನೆ, ಇವನಿಗೆ ಏನೂ ಗೊತ್ತಿಲ್ಲ, ಇವನನ್ನು ಹೇಗೆ ಬೇಕಾದರೂ ಬಳಸಿಕೊಳ್ಳಬಹುದು ಅಂದುಕೊಂಡಿದ್ದರಲ್ವಾ? ಮೇ ತಿಂಗಳಿನಲ್ಲಿ ನಿಮ್ಮ ಕೆಲಸ, ನಿಮ್ಮ ದಕ್ಷತೆ ಮತ್ತು ನಿಮ್ಮ ಪ್ರತಿಭೆ ಇಡೀ ಜಗತ್ತಿಗೆ ಸದ್ದು ಮಾಡುತ್ತದೆ. ನೀವು ನಿರೀಕ್ಷಿಸದಿದ್ದ ಅನಿರೀಕ್ಷಿತ ಪ್ರಮೋಷನ್ ಅಥವಾ ನೀವು ಬಹುಕಾಲದಿಂದ ಬಯಸಿದ್ದ ಸ್ಥಳಕ್ಕೆ ವರ್ಗಾವಣೆ, ಟ್ರಾನ್ಸ್ಫರ್ ಈ ತಿಂಗಳು ಖಂಡಿತವಾಗಿಯೂ ಸಾಧ್ಯವಾಗಲಿದೆ. ಇಷ್ಟು ದಿನ ನಿಮ್ಮನ್ನು ನಿರ್ಲಕ್ಷಿಸಿದ ಹಿರಿಯ ಅಧಿಕಾರಿಗಳು ಈಗ ನಿಮ್ಮ ತಾಳ್ಮೆ, ನಿಮ್ಮ ಕೆಲಸದ ಮೇಲಿನ ನಿಷ್ಠೆ ಮತ್ತು ನಿಮ್ಮ ಸಾಧನೆಯನ್ನು ಕಂಡು ಬೆರಗಾಗುತ್ತಾರೆ ಮತ್ತು ನಿಮ್ಮನ್ನು ಗೌರವಿಸುತ್ತಾರೆ. ಇನ್ನು ಉದ್ಯೋಗವಿಲ್ಲದೆ ಕಂಗಾಲಾಗಿದ್ದ ಯುವಕ ಯುವತಿಯರಿಗೆ ಮೇ 18ರ ನಂತರ ಬಂಗಾರದಂತಹ ಅವಕಾಶಗಳು ನಿಮ್ಮ ಮನೆ ಬಾಗಿಲು ಹುಡುಕಿಕೊಂಡು ಬರುತ್ತವೆ. ನಂಬಿ, ಇದು ನಿಮ್ಮ ಅರ್ಹತೆಗೆ ತಕ್ಕ ಕೆಲಸವಾಗಿರುತ್ತದೆ. ವ್ಯಾಪಾರಸ್ಥರಿಗೆ ಈ ತಿಂಗಳು ಬಂಪರ್ ಲಾಭದ ಕಾಲ. ಹಳೆಯ ಬಾಕಿ ವಸೂಲಾಗುತ್ತದೆ, ಹೊಸ ಒಪ್ಪಂದಗಳು ಕೈ ಸೇರುತ್ತವೆ. ಈ ಒಪ್ಪಂದಗಳು ನಿಮ್ಮ ಉದ್ಯಮವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತವೆ. ಶತ್ರುಗಳು ನಿಮ್ಮ ಏಳಿಗೆಯನ್ನು ಕಂಡು ಮರುಗುತ್ತಾರೆ. ಸಂಬಂಧಗಳು ಮತ್ತು ಕುಟುಂಬ. ಶುದ್ಧೀಕರಣದ ಕಾಲ. ಸಂಬಂಧಗಳ ವಿಚಾರಕ್ಕೆ ಬಂದರೆ ವೃಷಭರಾಶಿಯವರು ಬಹಳ ನಿಷ್ಠಾವಂತರು. ಒಮ್ಮೆ ಕೈ ಹಿಡಿದರೆ ಬಿಡುವವರಲ್ಲ. ಆದರೆ ಜನರು ನಿಮ್ಮ ಈ ಮುಗ್ಧತೆಯನ್ನು, ನಿಮ್ಮ ನಿಷ್ಠೆಯನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮನ್ನು ಬಳಸಿಕೊಂಡಿದ್ದಾರೆ. ಮೇ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಶುದ್ಧೀಕರಣ ನಡೆಯುತ್ತದೆ. ನಿಮ್ಮ ಜೀವನದಲ್ಲಿದ್ದ ಫೇಕ್ ಜನರು, ಅಂದರೆ ಮುಖವಾಡ ಧರಿಸಿದ ಮೋಸಗಾರರು, ಸ್ವಾರ್ಥಿಗಳು ತಾವಾಗಿಯೇ ನಿಮ್ಮ ಜೀವನದಿಂದ ಹೊರಗೆ ಹೋಗುತ್ತಾರೆ. ಕಾಲ ಅವರನ್ನು ದೂರ ಮಾಡುತ್ತದೆ. ಯಾರು ನಿಮ್ಮ ಕಷ್ಟದ ಸಮಯದಲ್ಲಿ ನೀವು ಒಂಟಿಯಾಗಿ ಅಳುತ್ತಿದ್ದಾಗ ನಿಮ್ಮ ಜೊತೆಗಿರಲಿಲ್ಲವೋ ಅವರಿನ್ನು ಮುಂದೆ ನಿಮ್ಮ ಸುಖದ ಕಾಲದಲ್ಲೂ ನಿಮ್ಮ ಯಶಸ್ಸಿನಲ್ಲೂ ಭಾಗಿಯಾಗಲು ಸಾಧ್ಯವಿಲ್ಲ. ಇದು ನಿಮಗೆ ಆರಂಭದಲ್ಲಿ ಸ್ವಲ್ಪ ನೋವು ತರಬಹುದು, ಆದರೆ ಇದು ನಿಮ್ಮ ಭವಿಷ್ಯದ ಏಳಿಗೆಗೆ ಅತ್ಯಂತ ಅವಶ್ಯಕವಾದ ಬದಲಾವಣೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಇಷ್ಟು ದಿನ ಬೆಲೆ ಇರಲಿಲ್ಲ,
ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತದೆ. ಕುಟುಂಬದವರು ನಿಮ್ಮ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ವಿಶೇಷವಾಗಿ ಇಷ್ಟು ದಿನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಮೌನವನ್ನು ತಪ್ಪು ತಿಳಿಯುತ್ತಿದ್ದ ನಿಮ್ಮ ಸಂಗಾತಿ ಅಂದರೆ ಪತಿ ಅಥವಾ ಪತ್ನಿ ಈಗ ನಿಮ್ಮ ಮೌನದ ಹಿಂದಿನ ಆಳವಾದ ನೋವನ್ನು, ನೀವು ಪಟ್ಟ ಪಾಡನ್ನು ಅರ್ಥ ಮಾಡಿಕೊಳ್ಳಲು ಶುರುಮಾಡುತ್ತಾರೆ. ಇದರಿಂದ ದಾಂಪತ್ಯದಲ್ಲಿ ಮಧುರತೆ ಮರುಕಳಿಸುತ್ತದೆ. ಇನ್ನು ಮದುವೆಗಾಗಿ ಕಾಯುತ್ತಿರುವ ಒಂಟಿ ಜೀವಗಳಿಗೆ ಅವರ ಸ್ಥಿರತೆಯನ್ನು, ಅವರ ಮುಗ್ಧತೆಯನ್ನು ಮತ್ತು ಅವರ ಜವಾಬ್ದಾರಿಯುತ ಗುಣವನ್ನು ಗೌರವಿಸುವಂತಹ ಅದ್ಭುತವಾದ ಸಂಗಾತಿಯ ಆಗಮನವಾಗಲಿದೆ. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ, ಹೊಸ ಚೈತನ್ಯ. ಆರೋಗ್ಯದ ವಿಚಾರದಲ್ಲಿ ಕಳೆದ ಕೆಲವು ತಿಂಗಳಿಂದ ನೀವು ವಿಪರೀತ ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಿದ್ದೀರಿ. ಈ ಒತ್ತಡದಿಂದಾಗಿ ನಿಮಗೆ ನಿದ್ರಾಹೀನತೆ, ಕುತ್ತಿಗೆ ನೋವು, ಭುಜದ ನೋವು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಅಜೀರ್ಣದ ಸಮಸ್ಯೆಗಳು ಕಾಡುತ್ತಿದ್ದವು. ನೀವು ದೈಹಿಕವಾಗಿಗಿಂತ ಮಾನಸಿಕವಾಗಿ ಹೆಚ್ಚು ಸುಸ್ತಾಗಿದ್ದೀರಿ. ಮೇ 14ರ ನಂತರ ಗ್ರಹಗತಿಗಳ ಬದಲಾವಣೆಯ ಪ್ರಭಾವದಿಂದ ನಿಮ್ಮ ಮೆದುಳಿನ ಮೇಲೆ ಆವರಿಸಿದ್ದ ಆ ಕಪ್ಪು ಮೋಡಗಳು ಚೆದುರಿ ಹೋಗುತ್ತವೆ. ಆ ಭಾರ ಇಳಿಯುತ್ತದೆ. ನಿಮ್ಮೊಳಗೆ ಒಂದು ಹೊಸ ಆಧ್ಯಾತ್ಮಿಕ ಶಕ್ತಿ, ಹೊಸ ಚೈತನ್ಯ ಜಾಗೃತವಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ನಾನು ಏನನ್ನಾದರೂ ಸಾಧಿಸಬಲ್ಲೆ, ನನ್ನ ಜೀವನ ಬದಲಾಗುತ್ತಿದೆ ಎಂಬ ದೈವಿಕ ಭರವಸೆ, ಆತ್ಮವಿಶ್ವಾಸ ನಿಮ್ಮನ್ನು ಆವರಿಸುತ್ತದೆ. ಹಳೆಯ ಕಾಯಿಲೆಗಳು ಗುಣಮುಖವಾಗುವ ಹಾದಿ ಹಿಡಿಯುತ್ತವೆ. ಎಚ್ಚರಿಕೆ ಮತ್ತು ಗುಪ್ತಮಂತ್ರ. ವೃಷಭ ರಾಶಿಯವರೇ, ಇಷ್ಟೆಲ್ಲಾ ಒಳ್ಳೆಯದಾಗುವಾಗ ನೀವು ಒಂದು ದೊಡ್ಡ ಎಚ್ಚರಿಕೆಯನ್ನು ವಹಿಸಲೇಬೇಕು. ನಿಮ್ಮ ಅತಿದೊಡ್ಡ ಶತ್ರು ಬೇರೆಯಾರೂ ಅಲ್ಲ, ಅದು ನಿಮ್ಮಲ್ಲಿರುವ ಮೊಂಡುತನ, ಅಂದರೆ ಬದಲಾವಣೆಯನ್ನು ಒಪ್ಪಿಕೊಳ್ಳದ ಗುಣ. ಕೆಲವೊಮ್ಮೆ ಪರಿಸ್ಥಿತಿ ಸರಿಯಿಲ್ಲದಿದ್ದರೂ, ವ್ಯಕ್ತಿಗಳು ಮೋಸಗಾರರಾದರೂ ನೀವು ಹಳೆಯ ವಿಚಾರಗಳಿಗೆ ಅಂಟಿಕೊಳ್ಳುತ್ತೀರಿ. ಈ ಮೇ ತಿಂಗಳಿನಲ್ಲಿ ದಯವಿಟ್ಟು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಿ. ಕಾಲ ತರುತ್ತಿರುವ ಬದಲಾವಣೆಯನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸಿ. ಮತ್ತು ಅತಿ ಮುಖ್ಯವಾದ ಮಾತು, ನಿಮ್ಮ ಗುಟ್ಟನ್ನು, ನಿಮ್ಮ ಯೋಜನೆಗಳನ್ನು, ನಿಮಗೆ ಬರುತ್ತಿರುವ ಹಣದ ವಿಚಾರವನ್ನು ಅಥವಾ ನಿಮ್ಮ ಯಶಸ್ಸಿನ ಹಾದಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಕೊನೆ ಪಕ್ಷ ನಿಮ್ಮ ಅತ್ಯಾಪ್ತರೊಂದಿಗೂ ಬೇಡ. ನಿಮ್ಮ ಯಶಸ್ಸು ಸೈಲೆಂಟ್ ಆಗಿರಲಿ, ನೀವು ಗುಟ್ಟಾಗಿ ಸಾಧಿಸಿ, ಆದರೆ ಅದರ ಫಲಿತಾಂಶ, ಅದರ ಸದ್ದು ಇಡೀ ಜಗತ್ತಿಗೆ ಕೇಳಿಸುವಂತಿರಲಿ. ನೆನಪಿರಿ, ಮನುಷ್ಯರ ಕೆಟ್ಟ ದೃಷ್ಟಿ ಅಂದರೆ ನಜರ್ ಮತ್ತು ಅಸೂಯೆ ನಿಮ್ಮ ಅದೃಷ್ಟದ ಹರಿವನ್ನು ತಡೆಯಬಹುದು. ಆದ್ದರಿಂದ ನಿಮ್ಮ ಸಂತೋಷವನ್ನು 4 ಗೋಡೆಗಳ ಮಧ್ಯೆ ಇಡಿ. ಎಚ್ಚರದಿಂದಿರಿ. ಅದ್ಭುತ ಪರಿಹಾರ, ಶುಕ್ರದೇವನ ಕೃಪೆಗಾಗಿ. ಈ ಮೇ ತಿಂಗಳ ರಾಜಯೋಗದ ಸಂಪೂರ್ಣ ಫಲ ನಿಮಗೆ 100ಕ್ಕೆ 100% ಸಿಗಲು, ನಿಮ್ಮ ಹಾದಿಯಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಲು ಮತ್ತು ನಿಮ್ಮ ಮೇಲಿರುವ ದೃಷ್ಟಿದೋಷಗಳು, ನೆಗೆಟಿವ್ ಎನರ್ಜಿಗಳು ಭಸ್ಮವಾಗಲು ಈ ಒಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಶುಕ್ರದೇವನ ಪರಿಹಾರವನ್ನು ತಪ್ಪದೇ ಪೂರ್ಣ ನಂಬಿಕೆಯಿಂದ ಮಾಡಿ. ಪರಿಹಾರ ಕ್ರಮ: ಮೇ ತಿಂಗಳ ಯಾವುದಾದರೂ ಒಂದು ಶುಕ್ರವಾರದಂದು, ಅದರಲ್ಲೂ ಮೇ 14ರ ನಂತರದ ಶುಕ್ರವಾರ ಶ್ರೇಷ್ಠ, ಸೂರ್ಯೋದಯದ ಸಮಯದಲ್ಲಿ ಎದ್ದು ಶುಚಿಯಾಗಿ ಸ್ನಾನ ಮಾಡಿ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ. ಒಂದು ಹೊಸ ಬಿಳಿ ಬಣ್ಣದ ರೇಷ್ಮೆ ಬಟ್ಟೆ ಅಥವಾ ಶುದ್ಧವಾದ ಬಿಳಿ ಹತ್ತಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರ ಮಧ್ಯದಲ್ಲಿ ಸ್ವಲ್ಪ ಅಕ್ಕಿ, ಒಂದು ಬೆಳ್ಳಿ ನಾಣ್ಯ ಸಾಧ್ಯವಾದರೆ, ಅಥವಾ ಒಂದು ರೂಪಾಯಿಯ ನಾಣ್ಯ ಮತ್ತು ಸ್ವಲ್ಪ ಬಿಳಿ ಚಂದನವನ್ನು ಇಡಿ. ಕಣ್ಣು ಮುಚ್ಚಿ ನಿಮ್ಮ ರಾಶ್ಯಾಧಿಪತಿ ಶುಕ್ರದೇವನನ್ನು ಮತ್ತು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಧ್ಯಾನಿಸಿ. ಪೂರ್ಣ ನಂಬಿಕೆಯಿಂದ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ನಂತರ ಆ ಬಿಳಿ ಬಟ್ಟೆಯನ್ನು ಗಂಟು ಕಟ್ಟಿ ಆ ಗಂಟನ್ನು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ, ಅಂದರೆ ದೇವರ ಕೋಣೆಯಲ್ಲಿ ಅಥವಾ ನೀವು ಹಣ ಇಡುವ ಲಾಕರ್ನಲ್ಲಿ ಭದ್ರವಾಗಿಡಿ. ಇದು ಕೇವಲ ಗಂಟಲ್ಲ, ಇದು ನಿಮ್ಮ ಬದುಕಿನ ಅದೃಷ್ಟವನ್ನು ಸೆಳೆಯುವ ಕಾಂತ ಇದ್ದ ಹಾಗೆ. ಇದು ನಿಮ್ಮ ಮನೆಯಲ್ಲಿ ನೆಲೆಯೂರುವಂತೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತದೆ. ನಿಮ್ಮ ಜೀವನದಲ್ಲಿ ಐಶ್ವರ್ಯದ ಹರಿವು ಮತ್ತೆಂದೂ ನಿಲ್ಲುವುದಿಲ್ಲ. ವೃಷಭ ರಾಶಿಯವರೇ, ನೆನಪಿರಿ, ನೀವು ಬರೀ ಸಾಮಾನ್ಯ ಆಲದ ಮರವಲ್ಲ, ನೀವು ಜಗತ್ತನ್ನೇ ಪೋಷಿಸುವ, ಎಲ್ಲರಿಗೂ ಆಸರೆಯಾಗುವ ದೈವೀಕ ವೃಕ್ಷ, ಕಲ್ಪವೃಕ್ಷ. ನಿಮ್ಮೊಳಗಿನ ಆ ಹತಾಶೆ, ನೋವು ಮತ್ತು ಕೀಳರಿವನ್ನು ಈಗಲೇ ಕಿತ್ತು ಬಿಸಾಡಿ ಎದ್ದು ನಿಲ್ಲಿ. ಈ 2026 ನಿಮ್ಮ ಬದುಕಿನಲ್ಲಿ ಬಂಗಾರದ ಅಲೆಗಳನ್ನೆಬ್ಬಿಸಲಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಎಂದು ಜೀವನ ಜ್ಯೋತಿ ವಾಹಿನಿಯ ಪರವಾಗಿ ನಾನು ಆ ಸರ್ವಶಕ್ತ ಭಗವಂತನಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋನ ಪ್ರತಿಯೊಂದು ಸಾಲು ನಿಮ್ಮ ಮನಸ್ಸಿನ ಆಳಕ್ಕೆ ನಾಟಿದ್ದರೆ, ಹೌದು, ಇದು ಅಕ್ಷರಶಃ ನನ್ನದೇ ಕಥೆ, ನನ್ನದೇ ನೋವು ಅಂತ ನಿಮಗೆ ಅನ್ನಿಸಿದ್ದರೆ, ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ನಂಬಿಕೆಯಿಂದ ಓಂ ಶುಕ್ರಾಯ ನಮಃ ಅಥವಾ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಆ ಒಂದು ಕಮೆಂಟ್ ನಿಮ್ಮ ಗೆಲುವಿನ ಕಡೆಗೆ ನೀವಿಡುತ್ತಿರುವ ಮೊದಲ ಸಂಕಲ್ಪದ ಹೆಜ್ಜೆಯಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಎಲ್ಲ ವೃಷಭರಾಶಿಯ ಸ್ನೇಹಿತರಿಗೆ ಮತ್ತು ಬಂಧುಗಳಿಗೆ ಶೇರ್ ಮಾಡಿ. ಅವರಿಗೂ ಒಳ್ಳೆಯದಾಗಲಿ.
ನಮ್ಮ ವಾಹಿನಿಗೆ ನೀವು ಹೊಸಬರಾಗಿದ್ದರೆ ಇಂತಹದೇ ಮೂಢನಂಬಿಕೆ ರಹಿತ ಶಾಸ್ತ್ರೋಕ್ತ ಮತ್ತು ಭರವಸೆಯ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಸದಾ ನಿಮ್ಮ ಗೆಲುವಿನ ಪಯಣದಲ್ಲಿ ಈ ಜೀವನ ಜ್ಯೋತಿ ವಾಹಿನಿ ನಿಮ್ಮ ಜತೆಯಾಗಿರುತ್ತದೆ, ನಿಮಗೆ ದಾರಿದೀಪವಾಗುತ್ತದೆ. ಧೈರ್ಯವಾಗಿ ಮುನ್ನಡೆಯಿರಿ. ಜಯ ಖಂಡಿತ ನಿಮ್ಮದೇ. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ಗಣೇಶಾಯ ನಮಃ.